ಸಂಗೀತ. ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮಮ್ಮ ಈಗಿನ ಮಾಡ್ತಿರೋ ವಿಷಯ ಒಳ್ಳೆಯ ಸಂಸ್ಕಾರಗಳು. ಪ್ಲೀಸ್ ನಮ್ಮಮ್ಮನ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಲೈಕ್, ಶೇರ್ ಮತ್ತು ಕಾಮೆಂಟ್ ನ ಮಾಡಿ. ಮತ್ತೆ ನಮ್ಮಮ್ಮನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಒಳ್ಳೆಯ ಸಂಸ್ಕಾರಗಳು ಈ ವಿಚಾರದ ಬಗ್ಗೆ ಕೆಲವೊಂದು ಶೇರ್ ಮಾಡ್ಕೊಂತ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ, ಸತತವಾಗಿ 2 ಬಾರಿ ಯಾರಿಗೂ ಕಾಲ್ ಮಾಡಬಾರ್ದು, ಫೋನ್ ಮಾಡಬಾರ್ದು. ಇವಾಗ ಮನೆಯಿಂದ ಯಾರಾದ್ರೂ ಹೊರಗೆ ಹೋಗಿರ್ತಾರಲ್ಲ ಮನೆಯವರು, ಅವಾಗ ಅವರು ಯಾವ ಬ್ಯುಸಿಯಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ, ನಾವು ಪದೇ ಪದೇ ಅವರಿಗೆ ಫೋನ್ ಮಾಡ್ಬಿಟ್ಟು ತೊಂದರೆ ಕೊಡಬಾರ್ದು. ಅವ್ರು ಒಂದ್ಸತಿ ನಮ್ಗೆ ಮಿಸ್ ಕಾಲ್ ನೋಡ್ಬಿಟ್ಟು ಮತ್ತೆ ಅವ್ರು ಫೋನ್ ಮಾಡ್ತಾರೆ. ಅದು ಕೂಡ ಒಂದು ಒಳ್ಳೆಯ ಸಂಸ್ಕೃತಿ, ಅದನ್ನ ನಾವು ಬೆಳೆಸ್ಕೋಬೇಕು. ನೀವು ಇನ್ನು ಯಾರು ಫ್ರೆಂಡ್ ಸರ್ಕಲ್ ಆಗ್ಲಿ, ರಿಲೇಟಿವ್ ಆಗ್ಲಿ, ಯಾರಿಗೇ ಆಗಿರ್ಲಿ, ಅವರಿಗೆ ಇನ್ನೂ ಟೈಮ್ ಆಗಿದ್ರು ಕೆಲವೊಬ್ರಿಗೆ ಮದ್ವೆ ಆಗಿರೋದಿಲ್ಲ, ಮದ್ವೆ ಆಗಿ ತುಂಬಾ ವರ್ಷ ಆದ್ರೂ ಕೆಲವೊಬ್ರಿಗೆ ಮಕ್ಳಾಗಿರೋದಿಲ್ಲ. ಅವರಿಗೆ ನೀವು ಪದೇ ಪದೇ ಹೋಗ್ಬಿಟ್ಟು ಅಯ್ಯೋ ಇನ್ನು ನಿನಗೆ ಮಕ್ಳಾಗಿಲ್ವಾ, ಅಯ್ಯೋ ಇನ್ನು ಮದ್ವೆ ಆಗಿಲ್ವಾ, ಈ ತರ ಸಿಲ್ಲಿ ಸಿಲ್ಲಿ ಕ್ವಶನ್ಸ್ ಎಲ್ಲ ಕೇಳಿ ಅವ್ರ ಮನಸ್ಸಿಗೆ ಬೇಜಾರ್ ಮಾಡಬಾರ್ದು. ಇದು ಸಹ ಒಳ್ಳೆಯ ಸಂಸ್ಕಾರ ಅಂತಾನು ನಾವು ತಿಳ್ಕೊಬೇಕು. ಹಿರಿಯರಿಗೆ ಆಗ್ಲಿ ಕಿರಿಯರಿಗೆ ಆಗ್ಲಿ ನಾವು ಗೌರವ ಕೊಡೋದನ್ನ ಸಹ ಕಲ್ತ್ಕೋಬೇಕು. ನಿಮ್ಗೆ ಫ್ರೆಂಡ್ ಸರ್ಕಲ್ ಆಗಿ ರಿಲೇಟಿವ್ ಯಾರಾದ್ರೂ ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾರೆ, ಆವಾಗ ಅವ್ರು ಹೇಳ್ತಾರೆ ಆರ್ಡರ್ ಮಾಡಿ ಅಂತ ಹೇಳಿ ನಿಮ್ಗೆ ಹೇಳಿದಾಗ ನೀವು ಆರ್ಡರ್ ಮಾಡ್ಬೇಡಿ. ಯಾಕೆಂದ್ರೆ ಅವ್ರು ಕರ್ಕೊಂಡು ಹೋಗಿರ್ತಾರೆ, ನೀವೇನ್ ಆರ್ಡರ್ ಮಾಡ್ತೀರಾ ಅದು ತಗೊಂತೀನಿ ಅಂತ ಹೇಳಿ ನೀವು ಹೇಳ್ಬೇಕು. ಇದು ಸಹ ಒಂದು ಒಳ್ಳೆಯ ಸಂಸ್ಕೃತಿ. ಆಮೇಲೆ ಒಬ್ರು ದೃಷ್ಟಿಕೋನ ಒಂಥರ ಇರುತ್ತೆ, ಇನ್ನೊಬ್ರು ದೃಷ್ಟಿಕೋನ ಇನ್ನೊಂಥರ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಇರ್ಬೇಕಾಗುತ್ತೆ. ಇನ್ನ ಯಾರೇ ಜನರು ನಿಮ್ ಜೊತೆ ಮಾತಾಡ್ಬೇಕಾಗ್ಲಿ, ಅಂದ್ರೆ ಮನೆಯವರೇ ಆಗಿರ್ಲಿ, ರಿಲೇಟಿವ್ ಆಗಿರ್ಲಿ, ಹೊರಗಿನ ಜನರು ಯಾರಾದ್ರೂ ನಿಮ್ಮ ಹತ್ರ ಮಾತಾಡಕ್ ಇಷ್ಟಪಟ್ರು ಅಂತ ಹೇಳಿದ್ರೆ ಫೇಸ್ ಟು ಫೇಸ್ ಅವ್ರ ಮುಖ ನೋಡಿ ಮಾತಾಡ್ತಾ ಇರಿ. ಅವರು ನಿಮ್ಮ ಹತ್ರ ಮಾತಾಡ್ತಿರ್ತಾರೆ, ನೀವ್ ಇನ್ನೆಲ್ಲೋ ಮಾತಾಡ್ತಾ ಇರ್ತೀರಾ, ಇನ್ನೆಲ್ಲೋ ನೋಡ್ತಿರ್ತೀರಾ. ಆ ರೀತಿ ತಪ್ಪನ್ ಮಾಡ್ಬೇಡಿ, ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನ ನಿಮ್ಮಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ, ಖುಷಿಗೆ ಅಡ್ಡಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಂದ ನೀವು ಆದಷ್ಟು ದೂರ ಇರಕ್ಕೆ ಇಷ್ಟಪಡಿ. ಆಮೇಲೆ ಯಾರಾದ್ರೂ ನಿಮ್ಗೆ ಕೆಲವೊಂದ್ ಟೈಮ್ ಫೋನ್ ಇಟ್ಕೊಳಕ್ ಕೊಟ್ಟಿರ್ತಾರೆ, 1 ಸೆಕೆಂಡ್ ಇಟ್ಕೊ ಬರ್ತೀನಿ ಅಂತ ಹೇಳಿ, ಆವಾಗ ನೀವು ಅವ್ರ ಫೋನನ್ನ ಯೂಸ್ ಮಾಡೋದು ನೋಡೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಇದು ಸಹ ಒಳ್ಳೆ ಸಂಸ್ಕೃತಿಗೆ ಸೇರುತ್ತೆ. ಇನ್ನು ಅದೇ ಹೇಳಿದಾಗೆ ಯಾರಾದ್ರೂ ನಿಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ನೀವು ಅದಕ್ಕೆ ರಿಟರ್ನ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ಬೇಕಂದ್ರೆ ಧನ್ಯವಾದ ಹೇಳ್ಬೇಕು. ಯಾರಾದ್ರೂ ಹೇಳಿದ್ನಲ್ಲ, ಯಾರಾದ್ರೂ ನಿಮ್ ಮಾತಾಡ್ಬೇಕಾರ ಆಗ್ಲಿ, ರೆಸ್ಪೆಕ್ಟ್, ಯಾವುದೇ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಯಾವುದೇ ಒಬ್ಬ ಚಿಕ್ಕ ವ್ಯಕ್ತಿ ಆಗ್ಲಿ, ಬಡವ ಆಗಿರ್ಲಿ, ಶ್ರೀಮಂತರ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ರೆಸ್ಪೆಕ್ಟ್ ಕೊಡಿ. ಅವರಿಂದನೂ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ಇಸ್ಕೊಳೋದನ್ನ ಮೊದ್ಲು ಅಭ್ಯಾಸ ಮಾಡ್ಕೊಳ್ಳಿ. ಎಂದಿಗೂ ಬೇರೆಯವರಿಗೆ ಬಿಟ್ಟಿ ಸಲಹೆಗಳನ್ನು ಕೊಡ್ಬೇಡಿ. ಏನಂದ್ರೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ, ಹಾಗ್ ಮಾಡು, ಹೀಗ್ ಮಾಡು, ಆ ತರ ಇರು, ಈ ತರ ಇರು ಅಂತ ಹೇಳಿ ಕೆಲವೊಬ್ರಿಗೆ ಬಿಟ್ಟಿ ಸಲಹೆ ಕೊಡೋದು ಅಭ್ಯಾಸ ಆಗ್ಬಿಡುತ್ತೆ. ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರ ಮೈಂಡ್ ಅಲ್ಲಿ ಇರೋದಿಲ್ಲ. ಬೇರೆಯವರಿಗೆ ಆಗಿರು, ಈಗಿರು, ಹಾಗ್ ಮಾಡು ಅಂತ ಬಿಟ್ಟಿ ಸಲಹೆಗಳನ್ನ ಕೊಡೋರು ತುಂಬಾನೇ ಜನ ಇದ್ದಾರೆ. ಅವರಿಂದ ನೀವುನು ಸ್ವಲ್ಪ ದೂರ ಇದ್ರೇನೆ ಒಳ್ಳೇದು. ಈ ತರ ನೀವು ಏನಾದ್ರೂ ಅಭ್ಯಾಸ ಬೆಳೆಸ್ಕೊಂಡಿದ್ರೆ ಇವತ್ತೇ ಅದನ್ನ ಬಿಟ್ಬಿಡಿ. ಇನ್ನೊಂದೇನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ನಿಮ್ಗೆ ತುಂಬಾ ಸಮಯದ ನಂತರ ಸಿಕ್ರು ಅಂತ ಹೇಳಿದಾಗ ಅವರಿಗೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಷ್ಟನ್ನ ಮಾತ್ರ ತಿಂಡಿ ಊಟ ಕೇಳಿ. ಅದ್ಬಿಟ್ಟು ನಿನ್ ಬಿಸ್ನೆಸ್ ಹೇಗ್ ನಡೀತಿದೆ, ಎಷ್ಟು ಅಮೌಂಟ್ ಮಾಡಿದೀಯಾ, ಏನು ನಿನ್ ಹೆಂಡತಿ ಹಂಗಂತಲ್ಲ, ನಿಮ್ ಫ್ಯಾಮಿಲಿ ಹಿಂಗಂತಲ್ಲ, ಪೂರ್ತಿಯಾಗಿ ಪರ್ಸನಲ್ ವಿಚಾರಕ್ಕೆ ಎಂಟ್ರಿ ಆಗ್ಬಿಟ್ಟು ದಯವಿಟ್ಟು ಕೇಳಕ್ ಹೋಗ್ಬೇಡಿ. ಇಷ್ಟು ನಮ್ ದಿನನಿತ್ಯ ದಿನಚರಿಯಲ್ಲಿ ಇವೆಲ್ಲ ನಾವು ಬೆಳೆಸ್ಕೋಬೇಕಾಗುತ್ತೆ. ಇವು ದೊಡ್ಡ ದೊಡ್ಡ ವಿಚಾರಗಳನ್ನಲ್ಲ, ಆದ್ರೂ ಚಿಕ್ಕ ಚಿಕ್ಕ ವಿಚಾರಗಳೇ, ಆದ್ರೆ ಇವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬೆಳೆಸ್ಕೊಂತ ಹೋದ್ರೆ ನಮ್ಗೆ ಒಂದು ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ. ಇದನ್ನ ನಾವು ಬೆಳೆಸ್ಕೊಳೋದು, ದೊಡ್ಡವ್ರು ಬೆಳೆಸ್ಕೊಳೋದಂತ ಅಲ್ಲ, ಮಕ್ಳಿಗೂ ಸಹ ಇದೇ ನಾವು ಸಂಸ್ಕೃತಿನ, ಆಚಾರ ವಿಚಾರಗಳ ಈ ತರದ ಬೆಳೆಸ್ಕೊಂತ ಹೋದ್ರೆ ಮಕ್ಕಳು ಸಹ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾನೇ ರೆಸ್ಪೆಕ್ಟ್ ತಗೊಳ್ಳೋ ಅಂತ ವ್ಯಕ್ತಿ ಆಗ್ತಾರೆ. ಆದ್ರಿಂದ ನಿಮ್ಮ ದಿನಚರಿ ಹೇಗಿರುತ್ತೋ, ನಿಮ್ಮ ಅಭ್ಯಾಸಗಳು ಹೇಗಿರುತ್ತೋ ಅದೇ ರೀತಿ ಮಕ್ಕಳ ಅಭ್ಯಾಸಗಳು ಬೆಳೆಯುತ್ತೆ. ದೊಡ್ಡವರಾಗಿ ನಮ್ಮ ನಿತ್ಯ ಜೀವನದಲ್ಲಿ ಈ ತರ ಸಂಸ್ಕಾರಗಳನ್ನು ಬೆಳೆಸ್ಕೊಳೋದು ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ ಅಂತ ಹೇಳ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ನನ್ನ ಮಗಳು ಮೊದಲನೇ ಹೇಳಿದಾಳೆ ಮಾಡಿ. ಇನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರದಲ್ಲಿ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್.